ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಮಳೆ ಅವಾಂತರ. ಹೀಗಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಅನ್ನು ಹೊಡೆದಿದ್ದಾರೆ. ವಿಲ್ಲಾ ಅಪಾರ್ಟ್ಮೆಂಟ್ಸ್ ನಿವಾಸಿಗಳಿಂದ ಡಿಸಿಎಂಗೆ ದೂರನ್ನ ನೀಡಲಾಗಿದೆ. ಯಲಹಂಕದ ರಮಣಶ್ರೀ ಸೇರಿದಂತೆ ಹಲವು ಅಪಾರ್ಟ್ಮೆಂಟ್ಗಳಿಗೆ ಭೇಟಿ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಮಳೆ ಬಂದು ಎಲ್ಲಾ ಕಡೆ ನೀರು ತುಂಬಿಕೊಳ್ತಾ ಇತ್ತು. ರಾಜಕಾಲುವೆ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ, ನಮಗೆ ಶಾಶ್ವತ ಪರಿಹಾರ ನೀಡಿ ಅಂತ ಹೇಳಿ ದೂರು ನೀಡಿದ್ದಾರೆ ಸ್ಥಳೀಯ ನಿವಾಸಿಗಳು. ಮಳೆ, ಚರಂಡಿ ನೀರು ಬೇರೆ ಬೇರೆ ಹರಿಯುವ ವ್ಯವಸ್ಥೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತುಕತೆಯನ್ನ ನಡೆಸುತ್ತಿದ್ದಾರೆ. ಹಾಗೆ ಅಲ್ಲಿನ ಸ್ಥಳೀಯ ನಿವಾಸಿ ಮಹಿಳೆಯೊಬ್ಬರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರ ಮುಂದೆ. How did this sewage line come suddenly? Within 1 year, 1 week in the water has just inflown. And abruptly we don't know where the ending is. So just to add, ಇದು 2 ವರ್ಷದಿಂದ ಈ ಬಿಬಿಎಂಪಿ ಈ ರಾಜ್ ಕಾಲುವೆ ಮಾಡಬೇಕಾದ್ರೆ ನಾವೇನು ಅನ್ಕೊಂಡ್ವಿ, ರಾಜ್ ಕಾಲುವೆನ ಅಲ್ಲಿ ಕನೆಕ್ಟ್ ಮಾಡ್ತಾರೆ, ನಮ್ಗೆ ಯಾವುದೇ ವಾಟರ್ ಬಂದ್ರು ಅದು ಫ್ಲೋ ಆಗುತ್ತೆ, ಫ್ರೀ ಫ್ಲೋ ಆಗುತ್ತೆ, ಎಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗುತ್ತೆ ಅಂತ ಅನ್ಕೊಂಡ್ವಿ. ಆದ್ರೆ ಇದು ಇಷ್ಟು ಮಾಡಿದ್ರಲ್ಲ, ಅದಾದ್ಮೇಲೆ ನಮ್ಗೆ ಗೊತ್ತಾಯ್ತು ಅವ್ರಿಗೆ ಕನೆಕ್ಟಿವಿಟಿಗೆ ಅಪ್ರೂವಲ್ ಇಲ್ಲ. ಅದ್ರ ಜೊತೆಗೆ ಏನಾಗಿದೆ ಅಂದ್ರೆ, ಈಗ ಒಂದು ವಾರನೂ ಒಂದು 15 ದಿನ ಹಿಂದೆ ಆಪರೇಷನ್ ರಾಜ್ ಕಾಲುವೆ ತಗೊಂಡ್ಬಂದು ಇದು ಕನೆಕ್ಟ್ ಮಾಡಿದ್ರು. ಆ ನೀರೆಲ್ಲ ಬಂತು. ಅವ್ರಿಗೆ ಗೊತ್ತಿದೆ ಇದ್ರಲ್ಲಿ ನೀರು ಬಂದ್ರೆ ಇಲ್ಲ ಅದು ಹೋಗೋದ್ ದಾರಿ ಈ ಲೇಔಟ್ ಅಲ್ಲಿ ಬಂದು ಕನೆಕ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಆದ್ರೂ ಅದನ್ನ ಕನೆಕ್ಟ್ ಮಾಡಿದ್ರು. ಮೊನ್ನೆ ಲೈಟ್ ಆಗಿ ಮಳೆ ಬಂದಿದೆ, ಅದು ಮಳೆ ಪ್ರಾಬ್ಲಮ್ ಅಲ್ಲ, ಸ್ವಲ್ಪ ಮಳೆ ಬಂದಿದೆ, ಅಲ್ಲಿಂದ ನೀರು ಹರ್ಕೊಂಡು ಬಂದು ಎಲ್ಲ ಇಲ್ಲಿವರೆಗೆ ನೀರು ಸರ್, ಇಲ್ಲಿವರೆಗೆ ನೀರು. ಜನ ಎಲ್ಲ ಇಲ್ಲಿ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೊರಟೋದ್ರು. ಮಕ್ಕಳು ಇಲ್ಲ, ಎಕ್ಸಾಮ್ಸ್ ಎಲ್ಲ ನಡೀತಾ ಇದೆ. ನಾವು ಹೋಗ್ತೀವಿ, ಅಮ್ಮ ಫೋನ್ ಮಾಡಿದ್ವಿ, ಏನ್ ಮಾಡೋದು? ಅಲ್ಲ, ಈಗ ಒಂದು ಪ್ಲಾನ್ ಅಪ್ರೂವ್ಡ್ ಪ್ಲಾನ್ ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಮಾಡಕ್ ಹೋದ್ರು? ಅದರಿಂದ ದೊಡ್ಡ ಪ್ರಾಬ್ಲಮ್ ಆಗಿದೆ. ಇನ್ನೊಂದು ಸರ್, ಇದು ಸ್ಟ್ರಾಂಗ್ ವಾಟರ್ ಡ್ರೈನ್ ಅಂದ್ರೆ ಬರೀ ಮಳೆ ನೀರು ಬರ್ಬೇಕು. ಸಮ್ಮರ್ ಅಲ್ಲಿ ಮಳೆನೇ ಇಲ್ಲ ಈ ಸಮ್ಮರ್, ಆದ್ರೂ ಅದು ಎಷ್ಟು ನೀರು, ಸುವೇಜ್ ನೀರಲ್ವಾ ಅದು? ಹೌದು, ಅದನ್ನೆಲ್ಲ ಅದಕ್ಕೆ ಮಾಡ್ಬೇಕಾಗುತ್ತೆ. ಎರಡು ಪ್ರಾಬ್ಲಮ್. ಒಂದು, ಸೀವೇಜ್ಗೆ ನೆಟ್ವರ್ಕ್ ಇಲ್ಲ ಸರ್, ಸೊ ಸೀವೇಜ್ ಇಸ್ ಮಿಕ್ಸಿಂಗ್ ವಿತ್ ಸ್ಟ್ರಾಂಗ್ ವಾಟರ್. ಎರಡನೇದಾಗಿ ಏನಾಗಿದೆ ಸರ್, ಇದು ಈ ಲೇಔಟ್ಗೆ ಮುಂಚೆನೆ ಒಂದು ಪಾಯಿಂಟ್ ಇಂದ ಡೈವರ್ಟ್ ಮಾಡ್ತಾ ಇದ್ರು ವಾಟರ್. ಸ್ಟ್ರಾಂಗ್ ವಾಟರ್ ಬಂದು ಮಳೆ ನೀರು ಬಂದರೆ ಸರ್ ಡೈವರ್ಟ್ ಮಾಡಿ ಓಪನ್ ಏರಿಯಾಗೆ ಬಿಡ್ತಾ ಇದ್ರು ಸರ್. ಅಲ್ಲಿ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು. ಆಗ ಅವ್ರು ಏನು ಹೇಳಿದ್ರು, ನಮ್ಮ ಕಡೆಗೆ ಯಾಕೆ ಬಿಡ್ತೀರಿ, ನಿಮ್ಮದು ಏನು ಡ್ರೈನ್ ಇದೆ ಅಲ್ಲಿ ಮಾಡ್ಕೊಂಡು ಹೋಗಿ ಸರ್. ಇದಕ್ಕಾಗಿ BBMP ಕಡೆಯಿಂದ ಈ ಡ್ರೈನ್ ಮಾಡ್ಲಿಕ್ಕೆ ಹೋಗಿದ್ವಿ. ಇಲ್ಲಿ ಬಂದಾಗ ಇಟ್ ಇಸ್ ನಾಟ್ ಹೊಟ್ಟೆನಲ್ಲಿ ಲೇಕ್ ಬಂದಾಗ ಸರ್, ಇಟ್ ನಾಟ್ ಅಲೌಡ್ ದ ಕನೆಕ್ಷನ್. ಇವ್ರು ಏನ್ ಹೇಳ್ತಾ ಇರೋದು, ಇದುವರೆಗೂ ಸಹ ಡೆವಲಪ್ಮೆಂಟ್ ಆದಾಗ ಇವರು ಫಸ್ಟ್ ಬಂದ್ರು, ಇದಕ್ಕಾಗಿ ನೀರಿಗೆ ಫಸ್ಟ್ ಬ್ಲಾಕ್ ಮಾಡಿಬಿಟ್ಟು LWDಗೆ ಎಂಟ್ರಿಯಲ್ಲಿ ದೇ ಆರ್ ಡೈವರ್ಟಿಂಗ್. ಮೊನ್ನೆ ನಾವು ಸಟರ್ಡೆ ಬಂದಾಗ ಕೂಡ ಇವ್ರ ಜೊತೆಗೆ ಈಗ ಡೈವರ್ಟ್ ಮಾಡಿ ಅಂತ ಹೇಳಿದ್ರು ಸರ್.